ತುಂಬಾ ಜನ ಕೇಳ್ತಾ ಇರ್ತಾರ ವಾಟ್ ಇಸ್ ದ ಕೀ, ಲೈಕ್ ಎಲ್ಲಾನು ಸಹ ಮ್ಯಾನೇಜ್ ಮಾಡೋದಿಕ್ಕೆ ಕಷ್ಟ ಆಗೋದಿಲ್ವಾ, ಲೈಕ್ ಯೋರ್ ಬಿಸ್ನೆಸ್, ಯೋರ್ ವರ್ಕ್ ಆಸ್ ವೆಲ್ ಆಸ್ ವಿಡಿಯೋಸ್ ಎವ್ರಿಥಿಂಗ್ ಅಂತ ಕೇಳಿದಾಗ ನಾನು ಒಂದು ಸಣ್ಣ ಟ್ರಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಆ ಟ್ರಿಕ್ ನಿಮ್ಗೂ ಸಹ ಬೇಕಾ? ನಾನು ಇಷ್ಟೇ ಕಣ್ರಿ ಮಾಡ್ತಾ ಇರೋದು, ವೆನ್ ಎವರ್ ಐ ಆಮ್ ಆಂಗರ್ ಆರ್ ವೆನ್ ಎವರ್ ದ ಆರ್ಗ್ಯುಮೆಂಟ್ ಸ್ಟಾರ್ಟ್ಸ್, ನಾನು ಕಂಪ್ಲೀಟ್ ಮ್ಯೂಟ್ ಆಗ್ಬಿಡ್ತೀನಿ. ಐ ಡೋಂಟ್ ಇವನ್ ಟಾಕ್ ಅ ಬಿಟ್. ಉಸಿರಾಡೋದು ಕೂಡ ಪಕ್ಕದಲ್ಲಿ ಕೇಳಿಸ್ಬಾರ್ದು, ಆ ತರ ಬಿಹೇವ್ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಐ ಡೋಂಟ್ ವಾಂಟ್ ಟು ಲೈಕ್ ಎಕ್ಸ್ಪ್ಲನೇಷನ್ ಮಾಡ್ತಾನೇ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಏನೋ ಒಂದು ಬೇಸರ ಇದೆ, ಎಸ್ ಎವ್ರಿ ಒನ್ ಕೆನಾಟ್ ಬಿ ಪರ್ಫೆಕ್ಟ್, ನನಗೂ ಸಹ ಕೋಪ ಅನ್ನೋದು ಬಂದೇ ಬರುತ್ತೆ, ಅಥವಾ ನನಗೂ ಸಹ ಪೇಷನ್ಸ್ ಅನ್ನೋದು ಮೀರುತ್ತೆ. ಆದ್ರೂ ಸಹ ದೇ ವಿಲ್ ಬಿ ಪಾಂಟಿಂಗ್, ಲೈಕ್ ನೀನ್ ಅದು, ನೀನ್ ಇದು, ನೀನ್ ಹಂಗೆ ಹಿಂಗೆ ವಾಟ್ ಎವರ್ ಇಟ್ ಮೈಟ್ ಬಿ. ನನಗೆ ನಿಂತ್ಕೊಂಡು ಎಕ್ಸ್ಪ್ಲನೇಷನ್ ಅಂತೂ ಕೊಡೋಕ್ಕಾಗೋದಿಲ್ಲ. ಆಸ್ ವೆಲ್ ಆಸ್ ಮತ್ತೆ ಆರ್ಗ್ಯುಮೆಂಟ್ಸ್ ಅಲ್ಲಿ ನಾನು ಸಹ ಬಿದ್ದು ನನ್ನ ಟೈಮ್ನ ಕಿಲ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಹಾಗಾಗಿ ಇದನ್ನೆಲ್ಲ ನೀವು ಲೆಟ್ ಗೋ ಮಾಡ್ದಾಗ್ಲೇನೆ ನಿಮಗೂ ಸಹ ಆ ಒಂದು ಟೈಮ್ನ ವ್ಯಾಲ್ಯೂ ಏನಿದೆ ಅದು ಅರ್ಥ ಆಗತ್ತೆ. ಹಾಗೆ ನೀವು ಸೈಲೆಂಟ್ ಆಗಿದ್ದಷ್ಟು ನಿಮ್ಮಿಂದ ಬರುವಂತಹ ಉತ್ತರಗಳು ಕಮ್ಮಿ ಆದಾಗ ಆಪೋಸಿಟ್ ಪರ್ಸನ್ ಕೂಡ ಸೈಲೆಂಟ್ ಆಗ್ತಾರೆ. ಈ ಒಂದು ಟ್ರಿಕ್ ನ ನೀವು ಸಹ ಟ್ರೈ ಮಾಡಿ, ಅಂಡ್ ಯು ವಿಲ್ ಬಿ ಶಾಕ್ ವಿತ್ ಯೋರ್ ರಿಸಲ್ಟ್ಸ್.